ಏನು ಜಟ್ಟಿ ಬಿದ್ರು ಮಣ್ಣು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಆ ರೀತಿ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಿನ್ನೆ ನಾನು ಉಸ್ತುವಾರಿ ಸಚಿವರ ಒಂದು ವಿಡಿಯೋ ನೋಡ್ತಿದ್ದೆ. ಅವರು ಸಹ ಹೇಳ್ತಿದ್ರು, ಯಾವುದೋ ಒಂದು ಬೇರೆ ಭಾಗದಲ್ಲಿ ಮಾತಾಡ್ತಾ ಹೇಳ್ತಿದ್ರು, ಏನು BWSSP ಅವರು ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಹೊಸ ಮೆಷಿನ್ಗಳು ಹಾಕಿದ್ದಾರೆ, ಟರ್ಷರಿ ಟ್ರೀಟ್ಮೆಂಟ್ ತರ ನೀರು ಬರುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಅವ್ರಿಗೂ ಅರ್ಥ ಆಗಿದೆ, ನಿಮ್ಮ ಏನು ಚಿಕ್ಕಬಳ್ಳಾಪುರದ ಜನತೆಯ ಕೂಗು ಅವ್ರಿಗೆ ಅವಾಗ ಸರಿ ಹೋಗುತ್ತೆ ಅನ್ನೋ ಒಂದು ಮಾತು ಕೂಡ ಇದೇ ಅರ್ಥದಲ್ಲಿ ಅವ್ರು ಹೇಳುದು. ಅಂದ್ರೆ ನಾವೇನು ಹೋರಾಟ ಮಾಡ್ತಾ ಇದೀವಿ, ನೀರಲ್ಲಿ ಹುಣಸೆ ಹಣ್ಣು ಹಿಂಡ್ದಂಗೆ ಆಗ್ತಿಲ್ಲ. ಈ ಹೋರಾಟ ಯಾರಿಗೆ ತಟ್ಟಬೇಕು ಅವ್ರಿಗೆ ತಟ್ಟಿದೆ. ಆದ್ರೆ ಲಜ್ಜೆಗೆಟ್ಟ ರಾಜಕಾರಣಿಗಳು ನಮಗೆ ತಟ್ಟಿದೆ ಅಂತ ಹೇಳ್ಕೊಳ್ಳುವಂತಹ ಆ ಒಳ್ಳೆ ಮನಸ್ಥಿತಿಯನ್ನ ಇನ್ನೂ ಹೊಂದಿಲ್ಲ. ತಾವು ದೊಡ್ಡವರು, ತಾವು ಆಕಾಶದಿಂದ ಉದಿರೋದು, ತಾವು ಚುನಾವಣೆ ಸಮಯದಲ್ಲಿ ಮಾತ್ರ ಜನಗಳ ಹತ್ರ ಬರೋದು, ಇನ್ನು 5 ವರ್ಷ ನಾವು ಆಡಿದ್ದೆ ಆಟ ಅನ್ನೋ ಮನಸ್ಥಿತಿ ಅವರಿಗೆ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಅಂತಹ ಒಂದು ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಹಕ್ಕನ್ನ ಕಿತ್ಕೊಳ್ಳುವಂತ ಕೆಲಸನ ನಾವು ಮಾಡ್ತಾ ಇದೀವಿ. ಹೋರಾಟ ಅದ್ಭುತವಾಗಿ ನಡೀತಾ ಇದೆ. ಇಡೀ ಚಿಕ್ಕಬಳ್ಳಾಪುರ ಜನ ಅಂಡರ್ ಕರೆಂಟ್ ಇದು. ಪ್ರತಿಯೊಬ್ಬ ನಾಗರಿಕ ನಮ್ಮ ಜೊತೆ ಇದ್ದಾನೆ, ನಮ್ಮ ಹೋರಾಟದ ಜೊತೆಗಿದ್ದಾನೆ. ಅಂತಹ ಒಂದು ಅದ್ಭುತವಾದ ಹೋರಾಟಕ್ಕೆ ಇತಿಹಾಸದ ಪುಟಗಳಲ್ಲಿ ಕವಲಿನಿ ಮಾತ್ರ ಅಲ್ಲ, ಕವಲಿನಿ ಮಕ್ಕಳು ಮೊಮ್ಮಕ್ಕಳು ಕೂಡ ನೆನೆಸ್ಕೊಳ್ಳುವಂತಹ ಒಂದು ಹೋರಾಟವನ್ನು ನಾನು ಚಿಕ್ಕಬಳ್ಳಾಪುರಕ್ಕೆ ಇವತ್ತು ಸಾಕ್ಷಿಯಾಗಿದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ತಾಯಿ, ಪ್ರತಿಯೊಬ್ಬ ಡಯಾಲಿಸಿಸ್ ಪೇಷಂಟ್ ಕೂಡ ಇದಕ್ಕೆ ಸೈನ್ ಮಾಡ್ತಾನೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲಪ್ಪ ಬಂದಿದ್ದಾರಾ? ಯಾರವರು? ಅಮರ್ ದಯವಿಟ್ಟು ಮುಂದೆ ಬನ್ನಿ. ಆ ವ್ಯಕ್ತಿ ಡಯಾಲಿಸಿಸ್ ಮಾಡಿಸ್ತಿರೋದು ಈ ನೀರು ಕುಡಿದು ಅಂತೆಲ್ಲೂ ಸಾಬೀತಾಗಿಲ್ಲ. ಅದನ್ನ ನಾನು ಪ್ರಪಗಂಡ ಮಾಡಕ್ಕೆ, ಸುಳ್ಳು ಸುದ್ದಿ ಹಬ್ಸೋದಕ್ಕೆ ನಿಮ್ಮ ಸಂದೀಪ್ ರೆಡ್ಡಿ ಯಾವತ್ತೂ ಇರೋದಿಲ್ಲ. ನಿಮ್ಮ ಸಂದೀಪ್ ರೆಡ್ಡಿ ಮಾತಾಡಿದ್ರೆ ಆ ನಾಲೆಡ್ಜ್ ಸರಿ ಇರ್ತದೆ, ಎಲ್ಲ ತಿಳ್ಕೊಂಡು ಮಾಡುವಂತ. ದಯವಿಟ್ಟು ಬಿಟ್ಕೊಳ್ಳಿ, ಇಲ್ಲೇ ಮುಂದೆ ಕೊಡಿಸಿ.